ಕ್ರಿಕೆಟ್ ಅಂದ್ರೆ ಇಡೀ ವಿಶ್ವದಲ್ಲಿ ಅದೊಂಥರ ಕ್ರೇಜ್. ಅದರಲ್ಲೂ ಭಾರತದಲ್ಲಿ ಕ್ರಿಕೆಟ್ ಅಂದ್ರೆ ಅದೊಂದು ಜ್ವರ. ಆ ಜ್ವರ ಬರದೇ ಇರೋ ವ್ಯಕ್ತಿನೇ ಇಂಡಿಯಾದಲ್ಲಿ ಇಲ್ಲ ಅನ್ಸುತ್ತೆ. ಇಂತಹ ಕ್ರಿಕೆಟ್ನಲ್ಲಿ ಎಂತೆಂತಹ ಮಹಾನ್ ಸ್ಟಾರ್ಗಳನ್ನ ಭಾರತ ಕಂಡಿದೆ. ಆದರೆ ಅದರಲ್ಲೊಬ್ಬ ಪರ್ಫೆಕ್ಟ್ ಸೂಪರ್ ಸ್ಟಾರ್ ಆಟೋ ಡ್ರೈವರ್ ಮಗನಾಗಿದ್ರೂ ಕನಸುಗಳನ್ನ ಆಕಾಶದೆತ್ತರಕ್ಕೆ ಕಂಡಿದ್ದ. ಭಾರತದ ಸೂಪರ್ ಸ್ವಿಂಗ್ ಮಾಸ್ಟರ್, ಭಾರತದ ಸ್ಪೀಡ್ ಮೆಷಿನ್ ಮೊಹಮ್ಮದ್ ಸಿರಾಜ್ ಸ್ಟೋರಿ ಹೇಳ್ತೀನಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ. ನೀವು ನೋಡ್ತಾ ಇದ್ದೀರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ರೇಷ್ಮಾ. ಸದ್ಯ ಭಾರತ ಸೌತ್ ಆಫ್ರಿಕಾ ನಡುವೆ ಟೆಸ್ಟ್ ಕ್ರಿಕೆಟ್ ನಡೀತಾ ಇದೆ. ಮೊದಲ ಮ್ಯಾಚ್ನಲ್ಲಿ ಭಾರತ ಸೋತಿದ್ದು ಆಗಿತ್ತು. ಎರಡನೇ ಟೆಸ್ಟ್ ಗೆದ್ದು ಸೀರೀಸ್ ಈಕ್ವಲ್ ಮಾಡ್ಕೊಬೇಕು ಅಂತ ಇಂಡಿಯಾ ಫೀಲ್ಡಿಗಿಳಿದಾಗ ಆಗಿದ್ದು ಮ್ಯಾಜಿಕ್ ಅಂತಾನೆ ಹೇಳ್ಬಹುದು. ಕೇವಲ 9 ಓವರ್ ಬೌಲ್ ಮಾಡಿದ್ದ ಸಿರಾಜ್ ಮಿಯಾ ತೆಗೆದಿದ್ದು ಬರೋಬ್ಬರಿ 6 ವಿಕೆಟ್. ಸಿರಾಜ್ ಮಾಡ್ತಿದ್ದ ಬಾಲ್ ಮುಟ್ಟೋಕೆ ದಕ್ಷಿಣ ಆಫ್ರಿಕಾದ ಬ್ಯಾಟ್ಸ್ಮನ್ಗಳು ಒದ್ದಾಡ್ಬಿಟ್ರು. ಹೆಂಗೆಲ್ಲ ತಿಣುಕಾಡಿದ್ರು ಬ್ಯಾಟ್ಗೆ ಟಚ್ ಆದ ಬಾಲ್ ಹೋಗಿ ಸೇರ್ತಿದ್ದಿದ್ದು ಕೀಪರ್ಗೆ ಅಥವಾ ಫೀಲ್ಡರ್ಗೆ. ಇದೆಲ್ಲದರ ಪರಿಣಾಮ ಸೌತ್ ಆಫ್ರಿಕಾ ಮೊದಲ ಇನ್ನಿಂಗ್ಸ್ನಲ್ಲಿ 55 ರನ್ಗೆ ಆಲ್ ಔಟ್. ವರ್ಲ್ಡ್ ಕಪ್ನಲ್ಲೂ ಸಿರಾಜ್ ಬೌಲಿಂಗ್ ಎಕ್ಸ್ಟ್ರಾಆರ್ಡಿನರಿ ಆಗಿತ್ತು. ವಿಕೆಟ್ ಬೀಳ್ಸೋದ್ರಲ್ಲಿ ಸಕ್ಸಸ್ ಆಗೋರು ಅಥವಾ ಕಮ್ಮಿ ರನ್ಗೆ ಎದುರಾಳಿಯನ್ನ ಕಟ್ಟಿ ಹಾಕೋರು. ಇನ್ಫ್ಯಾಕ್ಟ್ ICC ರ್ಯಾಂಕಿಂಗ್ನಲ್ಲಿ ನಂಬರ್ 1 ಸ್ಥಾನಕ್ಕೂ ಏರಿಬಿಟ್ರು. ಇಷ್ಟೆಲ್ಲ ಸಿರಾಜ್ ಬಗ್ಗೆ ನೀವು ಮಾತಾಡ್ತೀವಿ. ಆದರೆ ಸಿರಾಜ್ ಲೈಫ್ ಬಗ್ಗೆ ನಿಮಗೆ ಗೊತ್ತಾ? ಮೂಲತಃ ಹೈದರಾಬಾದ್ನ ಸಿರಾಜ್ ಅತ್ಯಂತ ಬಡತನ ಫ್ಯಾಮಿಲಿಯಿಂದ ಬಂದವರು. ಅವರಪ್ಪ ಓಡಿಸ್ತಿದ್ದ ಆಟೋದಿಂದನೇ ಅವರ ಮನೆ ನಡೀತಾ ಇದ್ದಿದ್ದು. ಅವರ ಅಪ್ಪನ ಹೆಸರು ಮೊಹಮ್ಮದ್ ಗೌಸ್ ಅಂತ, ಅಮ್ಮ ಹೌಸ್ ವೈಫ್ ಶಬಾನಾ ಬೇಗಂ. ಬಡತನದಲ್ಲಿದ್ದ ಮುಸ್ಲಿಂ ಕುಟುಂಬ. ಆದರೆ ಮಕ್ಕಳನ್ನು ಓದಿಸ್ಬೇಕು, ಚೆನ್ನಾಗಿ ಸಾಕಬೇಕು ಅಂತ ಅವರಿಬ್ಬರ ಆಸೆ. ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಮಾಡಿದ್ರು. ಮೊಹಮ್ಮದ್ ಸಿರಾಜ್ ಸಹೋದರ ಮೊಹಮ್ಮದ್ ಇಸ್ಮಾಯಿಲ್ ಇಂಜಿನಿಯರ್ ಆಗೋದರ ಕಡೆ ಗಮನ ಹರಿಸಿದ್ರೆ, ಸಿರಾಜ್ ತನ್ನ ಗಲ್ಲಿ ಕ್ರಿಕೆಟ್ನಲ್ಲಿ ಬ್ಯುಸಿಯಾಗಿದ್ರು. ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಸಿರಾಜ್ ಹೈದರಾಬಾದ್ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಸಿರಾಜ್ ಬೌಲಿಂಗ್ ಸ್ಟೈಲ್, ಪೇಸ್ ನೋಡಿದ ಸ್ನೇಹಿತರು ಪ್ರೊಫೆಷನಲ್ ಕೋಚಿಂಗ್ ಕಡೆ ಗಮನ ಹರಿಸಿ ಅಂತ ಸಿರಾಜ್ಗೆ ಸಜೆಸ್ಟ್ ಮಾಡಿದ್ರು. ಒಂದು ಪುಟ್ಟ ಮನೆಯಲ್ಲಿ ಕಷ್ಟಪಟ್ಟು ಜೀವನ ನಡೆಸ್ತಿದ್ದ ಆ ಕುಟುಂಬಕ್ಕೆ ಕ್ರಿಕೆಟ್ ಕೋಚಿಂಗ್ ಕೊಡಿಸೋ ತಾಕತ್ತು ಎಲ್ಲಿಂದ ಬರಬೇಕು? ಅದರಲ್ಲೂ ಮಗ ಕ್ರಿಕೆಟ್ ಅಂತಿದ್ರೆ ಅಮ್ಮ ಶಬಾನಾಗೆ ಎಲ್ಲಿಲ್ಲದ ಟೆನ್ಷನ್. ಆದರೆ ಅಪ್ಪ ಸಿರಾಜ್ಗೆ ಸಪೋರ್ಟ್ ಮಾಡ್ತಿದ್ರು. ಅಮ್ಮನ ಖುಷಿಗಾಗಿ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳಿ ಕ್ರಿಕೆಟ್ ಆಡೋಕೆ ಹೊರಟು ಬಿಡ್ತಿದ್ರು ಸಿರಾಜ್. ಕ್ರಿಕೆಟ್ ಕೋಚಿಂಗ್ ಪಡೆಯೋಕೆ ಅಂತ ಪೇಂಟಿಂಗ್ ಕೆಲಸ ಶುರು ಮಾಡಿದ ಸಿರಾಜ್ ಅದರಲ್ಲಿ ಬಂದ ದುಡ್ಡಲ್ಲಿ ಸ್ವಲ್ಪ ಮನೆಗೆ ಕೊಟ್ಟು ಉಳಿದದ್ದನ್ನ ಕೋಚಿಂಗ್ಗೆ ಬ್ಯಾಟ್ ಬಾಲ್ ತಗೊಳ್ಳೋಕೆ ಖರ್ಚು ಮಾಡ್ತಿದ್ರು. ಅಲ್ಲಲ್ಲಿ ಆಡ್ತಿದ್ದ ಆಟ ಗಮನಿಸಿದ ಕೆಲವರು ಸಹಾಯದಿಂದ ಚಾರ್ಮಿನಾರ್ ಕ್ಲಬ್ನಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ಆಗಿ ಚಾನ್ಸ್ ಸಿಕ್ತು. ಅಲ್ಲಿ ಸಿಕ್ಕ ಅವಕಾಶ ಚೆನ್ನಾಗಿ ಬಳಸ್ಕೊಂಡು ಹೈದರಾಬಾದ್ ಝೋನ್ಗೆ ಆಡೋಕೆ ಚಾನ್ಸ್ ಗಿಟ್ಟಿಸಿಕೊಂಡ್ರು. ಅಲ್ಲಿ ಸಿಕ್ಕ ಕೆಲ ಗೆಳೆಯರು ಡ್ರೆಸ್ ಶೂ ಕೊಡಿಸಿ ಸಪೋರ್ಟ್ ಮಾಡಿದ್ರು. ಅಲ್ಲಿಂದ ಫಸ್ಟ್ ಕ್ಲಾಸ್ ಕ್ರಿಕೆಟ್ಗೆ ಎಂಟ್ರಿ ಕೊಟ್ಟು ಅಲ್ಲೂ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟು 2015-16ರಲ್ಲಿ ರಣಜಿನೂ ಆಡಿದ್ರು. ಮುಸ್ತಾಕ್ ಅಲಿ ಟ್ರೋಫಿ ಮೂಲಕ T20ಗೂ ಎಂಟ್ರಿ ಕೊಟ್ರು. ಅವಕಾಶ ಸಿಕ್ಕ ಎಲ್ಲ ಕಡೆ ತನ್ನ ಶಕ್ತಿ ಮೀರಿ ಅದ್ಭುತ ಪ್ರದರ್ಶನ ನೀಡಿದ ಸಿರಾಜ್ಗೆ ಭಾರತ ತಂಡದ ಪರವಾಗಿ ಆಡೋಕೆ 2017ರಲ್ಲಿ ಚಾನ್ಸ್ ಸಿಕ್ತು. ನ್ಯೂಜಿಲೆಂಡ್ ವಿರುದ್ಧ T20 ಆಡೋಕೆ ಸಿಕ್ಕ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಅಲ್ಲಿಂದ ಹಂತ ಹಂತವಾಗಿ ಒನ್ ಡೇ ಟೆಸ್ಟ್ ಮ್ಯಾಚ್ಗಳಲ್ಲೂ ಸ್ಥಾನ ಗಿಟ್ಟಿಸಿಕೊಂಡ್ರು. IPLನಲ್ಲೂ ಸಿರಾಜ್ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಮ್ಮ RCB ಪರವಾಗಿ ಆಡ್ತಾ ಇದ್ದಾರೆ. ತುಂಬಾ ಹಂಬಲ್ ಆ್ಯಂಡ್ ಡೆಡಿಕೇಟೆಡ್ ಅನ್ನೋ ಕಾರಣಕ್ಕೆ ಸಿರಾಜ್ ತಂಡದ ಸೀನಿಯರ್ ಪ್ಲೇಯರ್ಸ್ಗೆ ಹಾಟ್ ಫೇವ್ರೆಟ್. ಆಟೋ ಡ್ರೈವರ್ ಆದ್ರೇನು, ಮನೆಯಲ್ಲಿ ಬಡತನ ಇದ್ರೇನು, ಬೆಳೆಯೋ ಹಠ ಛಲ ಇದ್ರೆ ಪ್ರತಿ ಮನೆಯಲ್ಲೊಬ್ಬ ಸಿರಾಜ್ ಸಿಗಬಹುದು ಅಲ್ವಾ? ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸ್ಪೀಡ್ ಪ್ಲಸ್ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.